ನಮಸ್ತೆ ಮಾಸ್ಟರ್ಸ್. 81ನೇ ದಿನದ ತುಳಸೀದಳ ಭಾಗ 1ರ ಪತ್ರಿಜಿ ಆತ್ಮಜ್ಞಾನ ಪ್ರಕಾಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್. ಈ ದಿನದ ಸಂದೇಶ ಯಮ ನಿಯಮಗಳು. ಯಮ ಅಂದರೆ ನಿಯಂತ್ರಣ ಅಥವಾ ಕಂಟ್ರೋಲ್ ಅಂತ. ಮೂಲಭೂತ ಆಧ್ಯಾತ್ಮಿಕ ಜೀವನ ಸೂತ್ರಗಳ ಮೇಲೆ ಆಧಿಪತ್ಯವನ್ನು ಹೊಂದಿರುವುದು. ಪತಂಜಲಿ ಮಹರ್ಷಿ 5 ಯಮಗಳನ್ನು ಪ್ರವಚಿಸಿದ್ದಾರೆ. ಅದು ಮೊದಲನೇದು ಸತ್ಯ, ಯಾವಾಗಲೂ ಸತ್ಯವನ್ನೇ ಹೇಳುವುದು. ಅಹಿಂಸೆ, ಹಿಂಸಾತ್ಮಕ ಕ್ರಿಯೆಗಳನ್ನು ಸಂಪೂರ್ಣವಾಗಿ ವಿಸರ್ಜಿಸುವುದು. ಬ್ರಹ್ಮಚರ್ಯ, ಸದಾ ಮಧ್ಯ ಮಾರ್ಗವನ್ನೇ ಅವಲಂಬಿಸುವುದು. ಆಸ್ಥೇಯ, ಪರರ ಆಸ್ತಿಯ ಮೇಲೆ ಅಸೂಯೆ ಇಲ್ಲದಿರುವುದು. ಅಪರಿಗ್ರಹ, ನಮಗೆ ಅಗತ್ಯವಿಲ್ಲದನ್ನು ಇತರರು ನೀಡಿದರೂ ತೆಗೆದುಕೊಳ್ಳದಿರುವುದು. ನಿಯಮ ಅಂದರೆ ಮಾಡಲೇಬೇಕಾದ ದಿನನಿತ್ಯದ ಕಾರ್ಯಕಲಾಪಗಳು. ನಮ್ಮ ಆಧ್ಯಾತ್ಮಿಕ ದೈನಂದಿನ ಜೀವನದಲ್ಲಿ ಕೆಲವು ಕಾರ್ಯಕಲಾಪಗಳು ತಪ್ಪದೇ ಬೇಕಾಗಿದೆ. ಪತಂಜಲಿ ಮಹರ್ಷಿ 5 ನಿಯಮಗಳನ್ನು ಪ್ರವಚಿಸಿದ್ದಾನೆ. ಅವು ಶೌಚ ಅಂದರೆ ಶರೀರವನ್ನು ಪರಿಸರವನ್ನು ಶುಚಿಯಾಗಿ ಶುಭ್ರವಾಗಿ ಇಟ್ಟುಕೊಳ್ಳುವುದು. ಸಂತೋಷ ಅಂದರೆ ಮನಸ್ಸನ್ನು ಯಾವಾಗಲೂ ಉಲ್ಲಾಸವಾಗಿ ಇಟ್ಟುಕೊಳ್ಳುವುದು. ಸ್ವಾಧ್ಯಾಯ ಅಂದರೆ ಒಳ್ಳೆಯ ಆಧ್ಯಾತ್ಮಿಕ ಗ್ರಂಥಗಳನ್ನು ಸದಾ ಓದುತ್ತಾ ಇರುವುದು. ತಪಸ್ಸು, ಆಹಾರಾದಿಗಳನ್ನು ಕ್ರಮೇಣ ಕಡಿಮೆ ಮಾಡುತ್ತಾ ಬರುವುದು. ಈಶ್ವರ ಪ್ರಣಿಧಾನ, ಎಲ್ಲವೂ ಈಶ್ವರಮಯವೇ ಎನ್ನುವ ಭಾವನೆಯಲ್ಲಿ ಸದಾ ಇರುವುದು. ಯಮ ನಿಯಮಗಳು ಭೌತಿಕ ಜೀವನದಲ್ಲಿ ಹಸ್ತಗತವಾಗಬೇಕಾದರೆ ಪ್ರತಿನಿತ್ಯ ಆಧ್ಯಾತ್ಮಿಕ ಜ್ಞಾನವಿಲ್ಲದೆ ಬೇರೆ ಶರಣ್ಯವಿಲ್ಲ. ಆದ್ದರಿಂದ ಪತಂಜಲಿ ಮಹರ್ಷಿ ಶತಕೋಟಿ ನಮಸ್ಕಾರಗಳು ಕರಿಷ್ಯೆ ವಚನಂ ತವ ಅಂತ. ಅದೇ ರೀತಿ ಚಿತ್ತವೃತ್ತಿ ನಿರೋಧದ ಬಗ್ಗೆ ಏನು ಹೇಳ್ತಾರೆ? ಚಿತ್ತಸ ಧಮತೋ ಸಾಧು ಚಿತ್ತಂ ದಸ್ತ ಸುಖಾವಹಂ. ಚಿತ್ತವು ನಿಗ್ರಹ ಪರಮಯೋಗ್ಯ, ನಿಗ್ರಹಿಸಿದ ಚಿತ್ತವು ಸುಖಪ್ರದ ಎಂದಿದ್ದಾನೆ ಬುದ್ಧ ಧಮ್ಮಪದದಲ್ಲಿ. ಯೋಗ ಚಿತ್ತವೃತ್ತಿ ನಿರೋಧ ಎಂದು ಪತಂಜಲಿ ಮಹರ್ಷಿ ಕೂಡ ಹೇಳಿದ್ದಾರೆ. ದಿವ್ಯಚಕ್ಷು ಉತ್ತೇಜನಕ್ಕೆ ಮೊದಲು ಚಿತ್ತವೃತ್ತಿ ನಿರೋಧ ಅವಶ್ಯಕ. ಚಿತ್ತವೃತ್ತಿ ನಿರೋಧವಾದ ಕೂಡಲೇ ಕುಂಡಲಿನಿಯ ಜಾಗೃತಿ ಮೊದಲಾಗುತ್ತದೆ. ಚಿತ್ತವೃತ್ತಿ ನಿರೋಧ ಅಂದರೆ ಮನಸ್ಸು ಬುದ್ಧಿಯನ್ನು ಶೂನ್ಯ ಮಾಡಿಕೊಳ್ಳುವುದು. ಉದಾಹರಣೆಗೆ, ಧ್ಯಾನಿಯಲ್ಲದವನ ಚಿತ್ತವು ಹೈದರಾಬಾದ್ನ ಅಬಿಡ್ಸ್ ರಸ್ತೆ ಸಂಜೆ 6 ಗಂಟೆ ಸಮಯದಲ್ಲಿ ಯಾವ ರೀತಿ ಟ್ರಾಫಿಕ್ಕಿಂದ ಬ್ಯುಸಿಯಾಗಿರುತ್ತೋ ಹಾಗೆ ಇರ್ತಾನೆ. ಆದರೆ ಆನಾಪಾನಸತಿಯ ಮೂಲಕ ಅದೇ ಚಿತ್ತವನ್ನು ಹೈದರಾಬಾದ್ ಅಬಿಡ್ಸ್ ರಸ್ತೆ ರಾತ್ರಿ 2 ಗಂಟೆಯ ಸಮಯದಲ್ಲಿ ಹೇಗೆ ನಿರ್ಮಾನುಷ್ಯ ಸ್ಥಿತಿಯಲ್ಲಿರುತ್ತೋ ಆ ರೀತಿ ನಾವು ಕೂಡ ಮಾಡ್ಕೋಬೋದು ಮನಸ್ಸನ್ನು. ಮನಸ್ಸಿನಲ್ಲಿರುವ ಕೆಲಸಕ್ಕೆ ಬಾರದ ಆಲೋಚನಾ ಪರಂಪರೆಯ ಗೊಂಡಾರಣ್ಯದಿಂದ ಕೂಡಿದ ರಣರಂಗದ ಧ್ವನಿಗಳಿಂದ ಪ್ರಶಾಂತವಾದ ಸ್ಥಿತಿಗೆ ಚಿತ್ತವನ್ನು ಮರಳಿಸುವುದೇ ಚಿತ್ತವೃತ್ತಿ ನಿರೋಧ ಅಂತ ಹೇಳ್ತಾ ಇದ್ದಾರೆ. ನಿಶ್ಚಲಚಿತ್ತೇ ಜೀವನ್ಮುಕ್ತಿ ಎಂದಿದ್ದ ಸತ್ಸಂಗತ್ವಂ ನಿಸ್ಸಂಗತ್ವೇ, ನಿಸ್ಸಂಗತ್ವಂ ನಿರ್ಮೋಹತ್ವೇ, ನಿರ್ಮೋಹತ್ವಂ ನಿಶ್ಚಲತತ್ವೇ, ನಿಶ್ಚಲತತ್ವೇ ಜೀವನ್ಮುಕ್ತಿ. ನಿಶ್ಚಲಚಿತ್ತೇ ಜೀವನ್ಮುಕ್ತಿ ಎಂದಿದ್ದಾರಲ್ಲವೇ ಶಂಕರಾಚಾರ್ಯರು. ಅದೇ ರೀತಿ ನಾವು ನಮ್ಮ ಚಿತ್ತವು ನಿಶ್ಚಲವಾದರೆ ಅದೇ ಮುಕ್ತಿಪದದತ್ತ ನಮ್ಮನ್ನು ಕರ್ಕೊಂಡೋಗುತ್ತೆ. ಅದಕ್ಕೆ ನಾವು ಏನು ಮಾಡಬೇಕು? ಆನಾಪಾನಸತಿ ಧ್ಯಾನವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ನಾಳೆ ಆನಾಪಾನಸತಿ ಧ್ಯಾನದ ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್.